ಎಡಗೈಯಲ್ಲಿ ಕೆಂಪು ಬಣ್ಣದ ಸಂವಿಧಾನದ ಪುಸ್ತಕವನ್ನು ಹಿಡಿಕೊಂಡು ರಾಹುಲ್ ಗಾಂಧಿಯಿಂದ ಹಿಡಿದು ಅಖಿಲೇಶ್ ಯಾದವ್ನಿಂದ ಹಿಡಿದು ಅನೇಕರು ಈತಲ್ಲಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಆ ಪುಸ್ತಕವನ್ನು ಹಿಡ್ಕೊಂಡು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಬದ್ಧತೆ ಇದ್ರೆ ನಮ್ಗೆ ಆನಂದವೇ ಅದರಲ್ಲಿ. ಯಾರೇ ಯಾವುದೇ ಪುಸ್ತಕ ಹಿಡ್ಕೊಂಡ್ರೆ ಬದ್ಧತೆ ಇರೋದಕ್ಕೆ ಎಂತ ತೊಂದರೆ. ಎರಡನೇದು ಒಳಗಡೆ ಏನ್ ಕೈಯಲ್ಲಿ ಹಿಡ್ಕೊತಾ ಇದ್ದೀರಿ, ಇದನ್ನು ಓದ್ಬಿಟ್ಟು ಹಿಡ್ಕೊಂಡ್ರು ಕೂಡ ನಮ್ಗೇನು ತೊಂದರೆ ಇಲ್ಲ ಅಂತಲ್ಲಿ. ರಾಹುಲ್ ಗಾಂಧಿ ಓದೇ ಇಲ್ಲ, ಯಾಕಂದ್ರೆ ಅದ್ರ 2ನೇ ಪುಟದಲ್ಲೇ ಇಂದಿರಾ ಗಾಂಧಿ ಬಗ್ಗೆ ಆ ಪುಸ್ತಕದಲ್ಲಿ ಟೀಕೆ ಇದೆ. ಲಕ್ನೋದ ಪಬ್ಲಿಷಿಂಗ್ ಹೋಗ್ತಾ ಪುಸ್ತಕ ₹170 ಪುಸ್ತಕ ಅದು. ಅದರ 2ನೇ ಪುಟದ ಮುನ್ನುಡಿ ಬರೆದಿರ್ತಕ್ಕಂಥ ನಮ್ಮ ದೇಶದ ಹಿರಿಯ ವಕೀಲರು ಇಂದಿರಾ ಗಾಂಧಿಯನ್ನು ಟೀಕೆ ಮಾಡಿದ್ದಾರೆ. ತನ್ನ ಅಜ್ಜಿಯನ್ನೇ ಟೀಕೆ ಮಾಡಿರ್ತಕ್ಕಂಥ ಪುಸ್ತಕವನ್ನು ಹಿಡ್ಕೊಂಡು ಇಡೀ ದೇಶದಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಸಂವಿಧಾನದ ಬಗ್ಗೆ ಬದ್ಧತೆ ಇಲ್ಲ. ಯಾವ ಸಂಘಟನೆ ಕಳೆದ 90 ವರ್ಷಗಳ ಇತಿಹಾಸದಲ್ಲಿ ಸುಮಾರು 60 ವರ್ಷಗಳಿಂದ ಪ್ರತಿನಿತ್ಯ ಬೆಳಿಗ್ಗೆ ಪ್ರತಿನಿತ್ಯ ಸಾಯಂಕಾಲ ತನ್ನ ಚಟುವಟಿಕೆಯಲ್ಲಿ ಬಾಲಕರಿಗೆ, ತರುಣರಿಗೆ, ವಯಸ್ಕರಿಗೆ ಎಲ್ಲರಿಗೂ ಕೂಡ ಸುಭಾಷಃ ಪ್ರಣಮಾನಂದ ಕ್ರಾಂತಿವೀರೋ ವಿನಾಯಕ ತಕ್ಕರೋ ಭೀಮರಾವಶ್ಯ ಕುಲೇ ನಾರಾಯಣ ಗುರು ಅನ್ನೋದನ್ನ ಇವ್ರು ಯಾರ ಮಾರ್ಗದರ್ಶನ ಇಲ್ಲದೆ, ಇವ್ರು ಯಾರ್ದು ಏನು ಬೇಡಿಕೆ ಇದೆ, ಇವ್ರು ಯಾರಿಂದ ಅರ್ಜಿ ಹಾಕಿಸ್ಕೊಳ್ದೆ ದೇಶಕ್ಕೋಸ್ಕರ ದುಡಿದಿರ್ತಕ್ಕಂಥ, ದೇಶದಲ್ಲಿ ಪರಿವರ್ತನೆ ತಂದಿರ್ತಕ್ಕಂಥ, ದೇಶದಲ್ಲಿ ಸುಧಾರಣೆ ತಂದಿರ್ತಕ್ಕಂಥ ಮಹಾಪುರುಷರುಗಳನ್ನ ಸ್ಮರಣೆ ಮಾಡ್ತಾ ಬಂದಿದ್ರು. ಇವ್ರು ಮಾಡಿರೋದಕ್ಕಿಂತ ಸಾವಿರಾರು ಸಲ ಜಾಸ್ತಿ ಸ್ಮರಣೆ ಮಾಡಿದಾರೋ, ಶ್ರದ್ಧೆಯಲ್ಲಿ ನಿರ್ಮಾಣ ಮಾಡಿದಾರೋ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅಗೌರವದಿಂದ ಕಾಣುತ್ತೆ, ತಿರಸ್ಕರಿಸುತ್ತೆ ಅನ್ನುವಂತ ಒಂದು ವಾದವನ್ನ ಸಮಾಜದ ಒಂದು ವರ್ಗದಲ್ಲಿ ನಿರ್ಮಾಣ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದರ ಚಟುವಟಿಕೆಗಳು ಸ್ವಾತಂತ್ರ್ಯ ಬಂದಾಗಿಂದ ನಮ್ಮ ದೇಶದಲ್ಲಿ ನಡೀತಾ ಇದೆ. ಯಾಕಂದ್ರೆ ನಮ್ಮ ಅಧಿಕಾರದ ಸ್ಥಾನವನ್ನ ಸಾಧನೆಯ ಆಧಾರದ ಮೇಲೆ ಭದ್ರ ಮಾಡಿಕೊಳ್ಳೋದಕ್ಕಿಂತ ಈ ತರದ ಅಪಪ್ರಚಾರದ ಮುಖಾಂತರ ಭದ್ರ ಮಾಡಿಕೊಳ್ಳೋದು ನೆಹರುವಿಂದ ಅವ್ರ ಸಂತತಿ ಪೂರ್ತಿ ಕಲ್ತಿದೆ. ಇಲ್ಲಿರ್ತಕ್ಕಂಥ ಅನೇಕ ಸ್ವಯಂ ಸೇವಕರು, ಸಂಘ ಸ್ವಯಂ ಸೇವಕರು ಈಗಲೂ ಕೂಡ ಬೆಳಗ್ಗೆ ನೀವು ಶಾಖೆಗೆ ಹೋದ್ರೆ ಅಲ್ಲಿ ಸುಭಾಷಃ ಪ್ರಣವಾನಂದ, ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ಪ್ರಣವಾನಂದ, ಸುಭಾಷಃ ಪ್ರಣವಾನಂದ ಕ್ರಾಂತಿವೀರೋ ವಿನಾಯಕ, ವಿನಾಯಕ ದಾಮೋದರ್ ಸಾವರ್ಕರ್, ಠಕ್ಕರೋ ಭೀಮರಾವಶ್ಯ, ಠಕ್ಕರ್ ಬಾಬಾ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಠಕ್ಕರೋ ಭೀಮರಾವಶ್ಯ ಕುಲೇ ನಾರಾಯಣ ಗುರು. ಇದನ್ನ ಹೇಳ್ತಾನೆ ಬೆಳ್ಕೊಂಡು ಬಂದಿರೋದು. ನನಗೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಯಾವ ಹೆಸರನ್ನು ಕಲಿಸ್ಲಿಲ್ಲ, ನಮ್ಮ ತಾಯಿ ಹೆಸರನ್ನು ಕಲಿಸ್ಲಿಲ್ಲ. ನನಗಿದನ್ನು ಕಲಿಸಿದ್ದು ನನ್ನಂತ ವ್ಯಕ್ತಿಗೂ ಸಂಘರ್ಷ ಶಾಖೆಯಲ್ಲಿ ಒಬ್ಬ ನನಗಿಂತ ಹಿರಿಯ ಕಾರ್ಯಕರ್ತ ಇದನ್ನು ಕಲಿಸಿದ್ದು. ಹೇಳ್ತಾ ಇರಬೇಕಾದ್ರೆ ಯಾರು ಟಕ್ಕರ್ ಬಾಬಾ, ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಯಾರು ಪುಲೆ, ಯಾರು ನಾರಾಯಣ ಗುರು, ಇದನ್ನ ಹೇಳಿ ನಮಗೆ ಸಂಘರ್ಷ ಶಾಖೆಯಲ್ಲಿ ಆ ಸಂಘದ ಬಗ್ಗೆ ಇವರು ಡಾಕ್ಟರ್ ಬಾಬಾ ಸಾಹೇಬ್ರನ್ನ ಅಗೌರವದಿಂದ ಕಾಣ್ತಾರೆ. ಯಾರು ಹೇಳೋದು ಇದನ್ನ ಅಂತ ಕೇಳಿದ್ರೆ ಯಾವ ಸಂಘಟನೆ, ಕಾಂಗ್ರೆಸ್, ಯಾವ ಸಂಘಟನೆಯ ನೇತೃತ್ವ ಜವಾಹರ್ಲಾಲ್ ನೆಹರು ಮತ್ತು ಅವರ ಇಡೀ ಕುಟುಂಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗದೇ ಇರುವಾಗ ನೋಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಆ ಕಾಂಗ್ರೆಸ್ ಮತ್ತು ಆ ನಕಲಿ ಗಾಂಧಿ ಸಂತತಿ ನಮ್ಮ ಮೇಲೆ ಆರೋಪ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.